ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಚಂದಾಗ ಊಟ ಮಾಡಬೇಕು ಅಂದ್ಕೊಂಡು ಮನೆಗೆ ಹೋಯ್ತೀನಾ ಆದರೆ ಮನೆಗೆ ಹೋದ್ಮೇಲೆ ಹಸಿವೆ ಆಗಕ್ಕಿಲ್ಲ. ಬೇಡ ಬೇಡ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಸುಮ್ಮನೆ ಏನು ಅನ್ಕೋತಾರೋ ಏನೋ. ರಾಮ್ ಅವ್ರಿಗೆ ಮನೇಲಿ ಇರ್ತಾರೆ, ಮಂಜು ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ಮಾಡ್ಲಾ? ಮಾಡಿಬಿಟ್ಟು ಅಟ್ಲೀಸ್ಟ್ ನಾಳೆ ಮೀಟ್ ಆಗೋಣ ಅನ್ನೋ ವಿಷಯ ತಿಳ್ಸೋಕ್ಕಾದ್ರೂ ಹೇಳಬೇಕು. ಯಾವನು ಇಟ್ಟತ್ನಾಗ ಫೋನ್ ಮಾಡ್ತವನೆ. ರಾಮಣ್ಣ ನಿಂತವ್ರತವನೆ. ಹಲೋ, ಯಾರು? ಓ ಇಲ್ಲ ಇಲ್ಲ, ಅಪ್ಪಯ್ಯ ಸೀಗಹಳ್ಳಿಗೆ ಹೋಗವ್ರೆ, ನಾಳೆ ಬರ್ತಾರೆ. ಸರಿ ಹೇಳ್ತೀವಿ. ಅಣ್ಣ ಅರ್ಧ ನಿದ್ದೆ ಆಗೈತೆ, ಈಗ ಊಟ ಆಯ್ತಾ ಅಂತ ಕೇಳ್ತಿದ್ಯಾ? ಫೋನ್ ಮಾಡ್ಗೋ. ಓ ರಾಮಣ್ಣ, ನಂಗೆ ಗೊತ್ತಾಯ್ತು ನೀ ಯಾಕೆ ಬಂದಿದ್ಯಾ ಅಂತ. ಯಾಕ್ಲಾ? ನಾನೇನೋ ದಿಟ್ಟವಾಗ್ಲೂ ನಮ್ಮ ರಾಮಣ್ಣಂಗೆ ನನ್ನ ಮ್ಯಾಗ ಕಾಳಜಿಯಿಂದ ಒತ್ತಿಗೆ ಎಲ್ಲ ತಂದ್ಕೊಟ್ಟವನೇ ಅನ್ಕೊಂಡೆ. ಆದರೆ ನೀನು ಬಂದಿಯೋದು ಈ ಫೋನಿಗೆ ತಾನೇ. ಲೇ, ನಾನು ಯಾಕ್ಲಾ ನಿನ್ನ ಫೋನ್ಗೋಸ್ಕರ ಬರಲಿ? ನಾನು ನೀನು ನೋಡೋಕೆ ಬಂದೆ ಅಷ್ಟೇ. ರಾಮಣ್ಣ ನಂಗೆ ಗೊತ್ತು ಬಿಡು, ನಂಗೆ ಗೊತ್ತು. ಹಲೋ ಹಲೋ, ನಾನು ಜಾನಕಿ ಮಾತಾಡ್ತಾ ಇದ್ದೀನಿ. ಈ ನಂಬರಿಂದ ರಾಮ್ ಅವ್ರು ಒಂದು ಸಲ ಫೋನ್ ಮಾಡಿದ್ರು. ಯಾರಿದು? ಮೇಡಮ್, ನಾನು ಮಂಜಾ. ಸಾರಿ, ಲೇಟ್ ಆಗಿದೆ. ಆದರೆ ರಾಮ್ ಅವ್ರಿಗೆ ಒಂದು ವಿಷಯ ಹೇಳಬೇಕಿತ್ತು, ತಿಳಿಸ್ಬಿಡ್ತೀರಾ? ಮೇಡಮ್, ನಾನೇನು ತಿಳಿಸೋದು? ರಾಮಣ್ಣ ಇಲ್ಲೇ ಅವನೇ, ನೀವೇ ಹೇಳಿ. ರಾಮಣ್ಣ ಮೇಡಮು. ಲೇ, ದಿಟ್ಟವಾಗ್ಲೂ ಮೇಡಮ್ ಏನ್ಲ ಆಟ ಆಡಿಸ್ತಿದ್ಯಲ್ಲ? ಇಲ್ಲ ರಾಮಣ್ಣ, ತಕ್ಕ. ಎಲ್ಲೋ ರಾಮು ಅವರಾ? ಹಲೋ ಹಲೋ, ಹಲೋ ಹಲೋ, ಎಲ್ಲೋ? ಹಲೋ, ನಾನೇ ಮಾತಾಡ್ತೀವ್ನಿ. ಎಲ್ಲೋ? ಹಲೋ. ಹೇಗಿದ್ದೀರಾ ರಾಮ್ ಅವರೇ? ಓ, ನಾನು ಸಂದಾಕಿವ್ನಿ. ನೀವು? ನಾನು ಚೆನ್ನಾಗಿಲ್ಲ. ಹೇಗಿರೋಕ್ಕಾಗತ್ತೆ ಹೇಳಿ? ನೀವು ದಾರಿಲಿ ನನ್ನ ನೋಡಿನೂ ನೋಡ್ದಂಗೆ ಮಾತು ಆಡಿಸ್ದೆ ಯಾರೋ ಬೇರೆಯವ್ರಂಗೆ ಹೊಟ್ಟೋಗ್ಬಿಟ್ರಿ. ಅದು ಹಂಗಲ್ಲ, ಏನಂದ್ರೆ ಇರ್ಲಿ ಇರ್ಲಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ಅಲ್ಲ, ನಾನು ಇಲ್ಲೇ ಅವನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮ್ಯಾಜಿಕ್. ನನ್ನ ಫ್ರೆಂಡ್ ಎಲ್ಲಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವಾ, ಹೌದಾ? ಹೌದು, ನೀವು ಫೋನ್ ಮಾಡಿದ್ರಲ್ಲ, ಅದು ಮಂಜೂರ್ ನಂಬರ್ ಆಗಿರಬೇಕು ಅನ್ನೋ ಅಂದಾಜಲ್ಲಿ ಫೋನ್ ಮಾಡಿದೆ. ಯಪ್ಪ ಯಪ್ಪ ಯಪ್ಪ, ಸ್ಯಾನೆ ತಲೆ ನಿಮಗೆ. ಆಟೊಂದು ಪುಸ್ತಕ ಓದಿದಿರಲ್ಲ, ಇಲ್ಲೇ ಇರ್ತಾಯ್ತಾ ಮತ್ತೆ? ಓ, ಪುಸ್ತಕ ಅಂದ ತಕ್ಷಣ ನೆನಪಾಯ್ತು. ಅಪ್ಪ ಅವತ್ತು ನಿಮಗೆ ಕೆಲವು ಬುಕ್ಸ್ ಕೊಟ್ಟಿದ್ರಲ್ಲ, ಅದವ್ರಿಗೆ ವಾಪಸ್ ಬೇಕಂತೆ. ಓ ಸೂಪರು, ಈಗಲೇ ತಕ ಬರಲಾ? ಅಯ್ಯೋ ಈಗಲಾ? ಬೇಡ ಬೇಡ, ನಾಳೆ ನಾಳೆ ಸಿಗಣ್ವಾ?
ಆಗ್ಬೋದು ಹಂಗಾರೆ ನಾಳೆ ಸ್ಕೂಲ್ ತಕ್ಕೆ ಬರಲಾ? ಬೇಡ ಬೇಡ, ಮೀಟ್ ಮಾಡಬೇಕಾದ್ರೆಲ್ಲ ಸ್ಕೂಲ್ ಹತ್ರನೇ ಸಿಗಬೇಕು ಅಂತೇನಿಲ್ಲ, ಬೇರೆ ಯಾವ್ದಾದ್ರು ಜಾಗ ಹೇಳಿ. ಗಲ್ಡಿ ಮನೆ ತವ. ಇದು ಗಲ್ಡಿ ಮನೆ, ಹೆಣ್ಣೈಕ್ಳು ಒಳಗಡೆ ಕಾಲಿಡಬಾರ್ದು. ಟೀಸರ್ ಅಂತ ಬೇರೆ ಹೇಳ್ಕತಿಯಾ? ಹೊಸಿನಾರ ಬುದ್ಧಿ ಬೇಡ ನಿಂಗೆ? ಬೇಡ ಬೇಡ, ಯಾವ್ದಾರ ದೇವಸ್ಥಾನ ತವ. ಬೇಡ ಬೇಡ, ಅಲ್ಲೂ ಸ್ಯಾನ ಜನ ಇರ್ತಾರೆ. ನೀವೇ ಹೇಳಿ. ನಿಮಗೆ ಟಕ್ಕರ್ ಟೀ ಅಂಗಡಿ ಗೊತ್ತಾ? ಯಾವುದು? ನಮ್ಮ ಗೋಪಾಲಂದ? ವಾ, ಗೊತ್ತು. ಹಾಗಿದ್ರೆ ನಾಳೆ ಸಿಗೋಣವಾ ಅಲ್ಲೇ ಟೀ ಕುಡಿಯೋಕ್ಕೆ? ಟೀ? ವಾಕ್ಯ. ಸರಿ, ನಾಳೆ 4:15ಗೆ ಟಕ್ಕರ್ ಟೀ ಅಂಗಡಿ ಇಡ್ಲಾ? ಸರಿ, ನಾನು ಫೋನ್ ಇಡ್ಲಾ? ಸರಿ, ಗುಡ್ ನೈಟ್. ಸರಿ, ನಿಮಗೂ ಅದೇ. ಇಲ್ಲ ಮಂಜ, ನಿಂಗೆ ಆವತ್ತು ಒಂದಷ್ಟು ಪುಸ್ತಕಗಳು ಕೊಟ್ಟಿದ್ನಲ್ಲ, ಎಲ್ಲವು? ಯಾವ ಪುಸ್ತಕನಣ್ಣ? ಹಂಗೇನು ಗೊತ್ತು? ಲೇ ಪೆದ್ದ, ಸ್ಯಾನೆ ಮುಖ್ಯವಾದ ಪುಸ್ತಕಗಳಲ್ಲವು, ನಡಿ ಹುಡ್ಕೋ. ನಾಳೆ ನೋಡಮ್ಮ ಬಿಡೋಣ, ಈ ಕತ್ಲಲ್ಲಿ ಎಲ್ಲಿ ಅಂತ ಹುಡುಕ್ಲಿ. ಲೈ, ನನ್ಗೆ ಇವಾಗಲೇ ಬೇಕು. ಏನು ಅಂದ್ಕೊಂಡಿದ್ಯಾ ನೀನು? ಮೊದಲು ನಾನು ನಿದ್ದೆ ಹಾಳು ಮಾಡಿದೆ, ಈಗ ರಾತ್ರಿ ಇಡೀ ಹುಡ್ಕಕ್ಕೆ ಆಮೇನಾ? ಹೋಗೋಣ. ಸರಿ ಬಿಡ್ಲಾ, ಮಕ ತಿರ್ಗಿಸ್ಕೋಬೇಡ. ಸರಿ, ನಾಳೆ ಖಂಡಿತವಾಗ್ಲೂ ಕೊಡ್ತೀಯಾ? ಖಂಡಿತವಾಗ್ಲು. ನೀನು ಹೋಗಿ ಮನಿಕ. ಸರಿ ಕಣ್ಲಾ, ನೀನೋಗಿ ಮನಿಕ, ನಾನು ಹೋಯ್ತೀನಿ. ಯಾಕೋ ಹಸುವಾದಂಗೆ ಆಯ್ತೈತೆ. ಹ್ಞೂ, ಹಸು ಆಯ್ತೈತೆ, ನಿದ್ದೆನೂ ಬರ್ತೈತೆ. ನಿನ್ನ ಫೋನ್ ಕೆಲಸ ಮುಗೀತಲ್ಲ, ಈಗ ಸಂದಾಗ ಎಲ್ಲನೂ ಆಯ್ತೈತೆ. ಹೋಗು. ಸರಿ, ನಾಳೆ ಕೆತ್ ಮಾಡ್ಗು, ಬರ್ತೀನಿ. ಸರಿ ಹೋಗು. ಪರವಾಗಿಲ್ಲ, ಕೊಟ್ಟು ಹೋಗೋಣ. ಸರಿ ಕಲ, ಗುಡ್ ನೈಟು. ಹಾಂ, ಯಾವಾಗ ಮನೆಗೆ ಹೋಗಲ್ಲ. ಬಾವಾ, ನೀವು ಹುಷಾರಾಗಿದ್ದೀರ ತಾನೆ? ಯಾಕಕ್ಕೆ? ಸಂದಾಕಿ ಅವನಲ್ಲ. ಅದು ಚಂದ್ರಿ ಹೇಳ್ತಿದ್ಲು, ನೀವು ತುಂಬ ಡಲ್ಲಾಗಿದ್ದೀರಾ ಅಂತ, ಯಾವುದ್ರ ಮೇಲೂ ಗಮನ ಇಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ಕೇಳಿದೆ ಬಾವ. ಚಚ, ಹಂಗೇನಿಲ್ಲ. ಆದರೂ ಊಟ ಬಿಡೋವಂಥದ್ದು ಏನಾಗಿತ್ತು ಬಾವ? ಎಲ್ಲಿ ಬಿಟ್ಟಿವ್ನಿ ಅದಕ್ಕೆ? ರಾಮ, ಸರದವ ಕೊಡಿಲಿ. ಅದಕ್ಕೆ ಚೆನ್ನಾಗಿ ಚಿಂತೆ ಮಾಡ್ತಾವ್ರೆ ನಾನು ಊಟ ಬಿಟ್ಟಿವ್ನಿ ಅಂತ. ಇವಾಗ ನೋಡು, ತಿಂದು ತೋರಿಸ್ತೀನಿ. ನೋಡ್ದಾ, ನಾನು ಸಂದಾಕವ್ನಿ, ನನಗೇನೂ ಆಗಿಲ್ಲ. ಆದರೂ ಚಂದ್ರಿ ಹೇಳ್ತಿದ್ಲು ಬಾವ. ಅವಳೊಬ್ಳು ಏನಂದ್ಕೊಂಡು ಹೇಳಿದ್ಲು ಏನೋ. ಬಾವ, ನಿನ್ನೆ ರಾತ್ರಿ ನಿಮ್ಮ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ರೂಮಿಗೆ ಬಂದಿದ್ದೆ, ಆದರೆ ನೀವಲ್ಲಿ ಎಲ್ಲಿಲ್ಲ. ನಾನು ಅದು
ಮಂಜಂಗೆ ಒತ್ತಿಗೆ ಕೊಡಕ್ಕೆ ಹೋಗಿದ್ದೆ ಅದಕ್ಕೆ. ಏನು ಶಾರದಕ್ಕ ನೀವು ಹುಷಾರಿಲ್ದಿರೋ ಭಾವನ್ನ ರಾತ್ರಿ ಹಾಗ ಹೊರಗೆ ಕಳ್ಸೋದು? ಅಯ್ಯೋ ಅದಕ್ಕೆ ನಂಗೇನು ಆಗಿಲ್ಲ, ಸಂದಾಕಿ ಅವನೇ. ಅದು ಅಲ್ಲದೆ ಶಾರದವ ಹೇಳಲಿಲ್ಲ, ನಾನೇ ತಕ್ಕ ಹೋಗಿದ್ದೆ. ಶಾರದವ ಬೊಂಬಾಟಕ್ಕೆ ಮಾಡಿದ್ಯಾ? ಅದಕ್ಕೆ ಬಸಿ ಹಾಕ್ಕೊಡು. ಅದಕ್ಕೆ ನೀವು ತಿನ್ನಿ. ಬರ್ತೀನಿ. ಮಂಜ ಪುಸ್ತಕ ಸಿಗ್ತೇನಲ್ಲ? ಯಾವ ಪುಸ್ತಕ ರಮಣ? ತೆಗೆದು ತದಕ್ ಬಿಡ್ತೀನಿ ನೋಡಿ. ಇವಾಗ ನೆನ್ನ ಎಲ್ಲ ರಾಮಾಯಣ ಹೇಳೋದ್ನ ನಿಂಗೆ. ಮೇಡಮ್ ಪುಸ್ತಕ ಎಲ್ಲೋ? ಓ ಅದಾ, ಇಲ್ಲೇ ಎಲ್ಲೋ ಇರಬೇಕು. ರಾಮಣ್ಣ, ಅಕಸ್ಮಾತ್ ಒಲೆ ಉರ್ಸುವಾಗೆ ಏನಾರ ಲೈ ದಡ್ಡ, ಪುಸ್ತಕನ ಒಲೆಗೆ ಹಾಕಿದ್ಯಾ? ಅದು ಮೇಡಮ್ ಅವ್ರ ಅಪ್ಪ ಇಂದಕ್ಕಲ್ಲ, ಇವತ್ತು ಬೇರೆ ಕೊಡಬೇಕು. ದಿಟ ಹೇಳು, ಎಲ್ಲಿ? ಎಷ್ಟು ದಿವಸ ಆಯಿತು, ಹೆಂಗೆ ಎಪ್ತಿರ್ತೈತಿ ಹೇಳು? ಒಂದು ನಿಮಿಷ ಯೋಚನೆ ಮಾಡಕ್ ಬಿಡು. ಲೈ ಏನಾರ ಮಾಡು, ನಂಗೆ ಗೊತ್ತಿಲ್ಲ. ನಂಗೆ ಪುಸ್ತಕಗಳು ಬೇಕು ಅಷ್ಟೇಯ. ಶಾನೆ ಅರ್ಜೆಂಟು. ಮೇಡಮ್ನ ಭೇಟಿ ಹೋಗ್ಬೇಕು. ಲೇ ಏನ್ಲ ಮಕ್ಕ ನೋಡ್ತಾ ಇದ್ಯಾ? ಅಯ್ಯೋ ನೀನು ಲೇ, ನಡಿ ಪುಸ್ತಕ ಹುಡುಕ್, ನಡಿ ಹೋಗು. ಸಿಗ್ತೇನಲ್ಲ? ಇರು ರಾಮಣ್ಣ, ಹುಡುಕ್ತಿಲ್ವಾ? ಲೈ ಪುಸ್ತಕ ಸಿಕ್ನಿಲ್ಲ ಅಂದರೆ ಇನ್ಯಾವತ್ತು ನೀನು ಒಲೆನೇ ಹಚ್ಬಾರ್ದು, ಹಂಗೆ ಮಾಡ್ತೀನಿ. ಕೊಟ್ಟಿದ್ದು ಇಡೋಕೆಲ್ಲ ನಿಂಗೆ. ಅರೆ ಅವತ್ತು ಪುಸ್ತಕ ಮುಟ್ದಾಗ ಸಾಕೊಡಿತು ಅಂತಂದೆ, ಇವತ್ತು ಅಕ್ರೆ ಬಂದ್ಬಿಡ್ತಾ? ಅಲ್ಲ, ಆಟೊಂದು ಮುಖ್ಯವಾದ ಪುಸ್ತಕನ ಅವತ್ತೇ ಭದ್ರವಾಗಿ ಎತ್ ಮಾಡಿಕೋಬೇಕಿತ್ತು. ನನ್ ಬೈತ್ಯ ಸುಮ್ಕೆ. ಹೊಲ್ದಾಗ ಪುಸ್ತಕಕ್ಕೇನು ಕೆಲಸ? ಸರಿನಪ್ಪ ತಂದೆ, ನಿನ್ನ ಕಾಲಿಗೆ ಬೀಳ್ತೀನಿ, ಮೊದಲು ಪುಸ್ತಕ ಹುಡುಕೊಡು ಅಷ್ಟೇ. ಮಂಜ, ಲೋ ಮಂಜ, ಸಿಕ್ತಕ್ಕಲ್ಲ? ಸಿಕ್ತು. ಬಾ, ಅಂತೂ ಸಿಕ್ತಲ್ಲ. ಹೋಗು, ಹೋಗೀಗ ಮೇಡಮ್ ಭೇಟಿ ಮಾಡೀಗ. ಲೈ ಹೋಗಿ ಪುಸ್ತಕ ಕೊಟ್ಟು ಬಾ ಅಂತ ಹೇಳು. ಬರೀ ಪುಸ್ತಕ ಕೊಡೋಕೆ ಯಾಕೆ ಇಷ್ಟೊಂದು ಖುಷಿ? ಅದು ಪುಸ್ತಕ ಕೊಟ್ಟಮೇಕೆ ತಲೆನೋವು ಕಮ್ಮಿ ಆಯ್ತೈತಲ್ಲ, ಅದಕ್ಕೆ. ನೀನು ದಡ್ಡ ಅನ್ಕೊಂಡಿದ್ಯಾ? ಹೋಗು ಹೋಗು. ಸರಿ ನೀನು ಊರು ಸುತ್ತಬೇಡ, ಹೊಸಿ ಕೆಲಸದ ಕಡೆ ಗಮನ ಕೊಡು. ಬರಲಾ? ನನ್ನ ಗಮನ ಸರಿಯಾಗೇ ಐತೆ, ನೀವು ಹೊಸಿ ಹುಷಾರು. ಅಮ್ಮ, ನಾನು ಹೋಗಿ ಬರ್ತೀನಿ. ಇವತ್ತು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಯ್ಯೋ, ಯಾಕೆ ಜಾನಕಿ? ಮತ್ತೇನಾದರೂ ಹೊಸ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೊಂಡ್ಯೋ ಹೇಗೆ?
ಇಲ್ಲಮ್ಮ, ಇವತ್ತು ಸ್ಕೂಲ್ ಮುಗಿದ್ಮೇಲೆ ರಾಮೋರ್ನ ಮೀಟ್ ಮಾಡ್ತಿದ್ದೀನಿ. ಅಪ್ಪ ಬುಕ್ಸ್ ತರಕ್ಕೆ ಹೇಳಿದ್ರಲ್ಲ, ಅದಕ್ಕೆ. ಅವ್ರನ್ನ ಎಲ್ಲೆಲ್ಲ ಭೇಟಿ ಆಗೋದಕ್ಕಿಂತ ಮನೆಗೆ ಕರ್ಕೊಂಬ. ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ಕೊಂಡು ಟೀ ಕುಡ್ಕೊಂಡು ಮಾತಾಡ್ಬೋದು. ಏನು ರಾಮು ಅವ್ರಿಗೆ ಬಜ್ಜಿ ಮಾಡೋದಾ? ರೇ ಮುಗೀತು ನಮ್ಮ ಕತೆ. ಪದೇ ಪದೇ ಮನೆಗೆ ಬರೋಕ್ಕೆ ಅವ್ರಿಗೂ ಮುಜುಗರ ಆಗುತ್ತೋ ಏನೋ. ಅದು ಸರಿನೇ. ಹುಷಾರಾಗಿ ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಆಮೇಲೆ ನಾವು ಬಿಸಿ ಬಿಸಿ ಬಜ್ಜಿ ತಿನ್ನೋಣ. ಹೌದು ಮಾಡ್ಕೊಡ್ತೀನಿ. ನಾನೊಬ್ಳು ನಿಮ್ಮ ಸೇವಕಿ ಇದ್ದೀನಲ್ಲ. ಸುಶಿ, ನೀನ್ ನನ್ನ ಸೇವಕಿ ಅಲ್ಲ ಕಣೆ, ನನ್ನ ನಾಯಕಿ ಕಣೆ. ಹೌದಾ? ಸರಿ ಸರಿ, ನೀವಿಬ್ರು ಮುಂದುವರಿಸಿ, ನಾನು ಬರ್ತೀನಿ. ಬಾಯ್. ಬಾಯ್ ಬಾಯ್. ಬಜ್ಜಿ ಮಾಡ್ಕೊಡೆ. ಬನ್ನಿ ಮಾಡ್ಕೊಡ್ತೀನಿ. ಓ ರಾಮಣ್ಣ, ಏನು ಈ ಕಡೆಗೆ ಮತ್ತೆ ಯಾರಿಗಾನ ಫೋನ್ ಮಾಡ್ಬೇಕಾಗಿತ್ತೆ? ಇಲ್ಲ ಹಂಗೆ ಸುಮ್ಕೆ ನೀನು ಹೆಂಗೆ ಟೀ ಮಾಡ್ತೀಯ ಅಂತ ನೋಡಮ್ಮ ಅಂತ ಬಂದೆ. ನೀವು ಟೀನಾ ಕುಡಿಯೋಕ್ಕಿಲ್ವಲ್ಲ? ಫಸ್ಟ್ ಕ್ಲಾಸಾಗಿ ಒಂದು ಲೋಟ ಹಾಲು ಮಾಡಿಕೊಡ್ಲೇ ನಾನು? ಬೇಡ ಈಗ ತಾನೇ ಉಣ್ಕೊ ಬಂದೆ. ಮತ್ತೆ ಗೋಪಾಲ, ವ್ಯಾಪಾರ ಹೆಂಗೆ ನಡೀತೈತೆ? ಈಗೀಗ ಸಾನೆ ಸಂದಕ್ಕೆ ಹೋಯ್ತೈತಣ್ಣು. ನಮ್ಮ ಟೀ ಟಕ್ಕರ್ ಆಗೈತೆ ಅಂತ ಊರು ತುಂಬ ಮಾತಾಡ್ಕೊತಾವ್ರೆ. ಹ್ಞೂ, ನಾನು ಕೇಳ್ಪಟ್ಟೆ. ಮತ್ತೆ ಜನ ಸ್ಯಾನೆ ಸೇರ್ತಾರ ಹೆಂಗೆ? ಅಂದರೆ ಸೇರ್ತಾರೆ, ಒಟ್ಟಿಗೆ ಬರೋಕ್ಕಿಲ್ಲ, ಆಗಾಗ ಬರ್ತಾನೇ ಇರ್ತಾರೆ. ಸಾಯಂಕಾಲ ಒಂದು 4:30-5 ಗಂಟೆ ಹಂಗೆ 8 ಜನ ಸೇರ್ತಾರೆ. ಸಮಯ ನೋಡ್ಕೊಂಡು ಜನ ಲೆಕ್ಕ ಹಾಕಾಯ್ತದ? ಸುಮಾರಾಗಿ ಬರ್ತಾ ಇರ್ತಾರೆ. ಅದೇನಾರ ಈ ಕಡೆಗೆ ಬರ್ತಾರ? ಅವರು ನಿಮ್ಮಂಗೆ ಅಲ್ವ್ರ, ಟೀ ಕುಡಿಯೋಕ್ಕಿಲ್ಲ. ಓಕೆ. ಇದು ಟೀ ಲೋಟ ಎಲ್ಲ ಸಂದಾಗ ತೊಳಿದ್ಯಾ ತಾನೆ? ಇದೇನಣ್ಣ ಹಿಂಗನ್ಬಿಟ್ರಿ? ದಿವಸ ಸಂದಿಗೆ ತೊಳಿತೀನಿ. ಏನು ದಿವ್ಸಕ್ಕೆ ಒಂದೇ ಕಿತಾನ? ಅಂದರೆ ಒಬ್ರು ಕುಡ್ದ ತಕ್ಷಣ ತೊಳಿತೀನಿ, ಒಟ್ಟಿಗೆ ಸಂದಿಗೆ ಒಂದ್ಸರಿ ಸಪ್ರೇಟಾಗಿ ತೊಳಿತೀನಿ. ಮತ್ತೆ ಟೀ ಪುಡಿ ಎಲ್ಲ ಸಂದಾಕೈತಾ? ಓ ಬೊಂಬಾಟಾಗೈತೆ. ಒಂದು ಲೋಟ ಕುಡಿತೀರಾ? ಬೇಡ ಟೀ ಕುಡಿದ್ರೆ ಬಾಡಿ ಸುಟ್ಟೋಯ್ತದೆ. ಹೋಗೋಣ. ಹಂಗೆ ನೋಡೋದಾದ್ರೆ ನಮ್ಮೂರಾಗೆ ನಿಮ್ಮನ್ನು ಬಿಟ್ಟು ಎಲ್ಲ ಸುಟ್ಟೋಗಿರೋ ಹೆಣ್ಗಳ. ಸರಿ ಸಾಯಂಕಾಲ ಒಂದು 4 ಗಂಟೆ ಹಂಗೆ ಅಂಗಡಿನೆಲ್ಲ ಹೊಸ ಕ್ಲೀನ್ ಮಾಡಿ ಇಟ್ಕ. ಯಾಕೆ ರಾಮಣ್ಣ? ಯಾಕೂ ಇಲ್ಲ, ಕ್ಲೀನ್ ಆಗಿದ್ರೆ ಒಳ್ಳೇದಲ್ವೇ? ಸರಿ ಕಣ್ಣಣ್ಣ. ಮತ್ತೆ ರಾಮಣ್ಣ, ನಿಮ್ಮ ತಾವ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ. ಏನಲ್ಲ ಅದು? ಬೈಬೇಡಿ, ಅದು ಕುಸ್ತಿಲಿ ಯಾಕೆ ಸೋತ್ರಿ? ಹಾಂ, ಯಾಕೂ ಇಲ್ಲ, ಮುಂದಿನ ವರ್ಷ ನೋಡ್ಕ, ಆಟ ನಮ್ದೇಯ. ಬರ್ಲಾ? ಸರಿ ಕಣ್ಣಣ್ಣ. ಜಾನಕಿ, ಸ್ಕೂಲ್ ಮುಗಿದ್ಮೇಲೆ ಸ್ವಲ್ಪ ನನ್ನ ಜೊತೆ ಮಾರ್ಕೆಟ್ವರೆಗೂ ಬರ್ತೀಯಾ? ನಂಗೆ ಬಟ್ಟೆ ತಗೋಬೇಕು. ನಿಮ್ಮ ಟೇಸ್ಟ್ ಚೆನ್ನಾಗಿದೆ. ಏನು ವಿಶೇಷನೋ? ಇನ್ನೇನಿಲ್ಲ, ಎಲ್ಲ ನಿಂಗೆ ಗೊತ್ತಿರೋದೆ. ಆದರೆ ಇವತ್ತು ಆಗಲ್ಲ ಅನು, ನಾಳೆ ಹೋಗೋಣ. ಯಾಕೆ ಜಾನಕಿ, ನಿಂದೇನು ವಿಶೇಷ? ವಿಶೇಷ ಏನೂ ಇಲ್ಲ, ರಾಮು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಓಹೋ, ವಿಶೇಷ ಏನೂ ಇಲ್ಲ ಅಂತ ಹೇಳಿದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳು? ಅದು ಸರಿ, ಎಲ್ಲಿ ಮೀಟ್ ಆಗ್ತಿದ್ದೀರಾ? ಇಲ್ಲೇ ಪಕ್ಕದ ಟೀ ಅಂಗಡಿಯಲ್ಲಿ. ಸರಿ, ಸ್ಕಾಲರ್ಶಿಪ್ ಆಯಿತು, ಈಗ ಟೀ ಶುರು ಮಾಡ್ಕೊಂಡಿದ್ದೀರಾ? ಹಾಗೇನಿಲ್ಲ ಅನು, ಅಪ್ಪಂದು ಕೆಲವು ಬುಕ್ಸು ರಾಮು ಅವ್ರ ಹತ್ರ ಇದೆ, ಅದನ್ನ ವಾಪಸ್ ಇಸ್ಕೊಳಕ್ಕೆ ಹೋಗಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗಾದರೆ ನಿಮ್ಮ ಈ ಅಮೂಲ್ಯವಾದ ಭೇಟಿಗೆ ನಾನು ಅಡ್ಡಿ ಬರಲ್ಲ.
ನೀ ಹೋಗ್ಬಾ. ಬೇಕಾದ್ರೆ ನೀನು ಬಾ. ಬೇಡ ಬೇಡ, ರಾಮ ಜಾನಕಿ ಮಧ್ಯೆ ಹನುಮಂತ ಇರ್ಬೋದು, ಆದರೆ ಅನು ಇರಬಾರ್ದು. ಅನು